ನಾನು ಇದನ್ನ ನೋಡಬಾರ್ದು ಆದರೆ ನೋಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ನಿಮಗೆ ಯಾವಾಗಲಾದರೂ ಆಗಿದೆಯಾ? ಒಂದು ಕ್ಷಣ ನಿಮ್ಮ ಫೋನ್ ಕೈಯಲ್ಲಿ ಹಿಡ್ಕೊಂಡು ಇದು ಲಾಸ್ಟ್ ಟೈಮ್ ಅಂತ ಹೇಳ್ಕೊಂಡು ಮತ್ತೆ ಅದೇ ಲೂಪಲ್ಲಿ ಟ್ರ್ಯಾಪ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಇದೆಯಾ? ಬಹಳ ಜನರಿಗೆ ಗೊತ್ತಿಲ್ಲ, ಆದರೆ ನಾವು ಗೊತ್ತಿಲ್ಲದೆ ಮಾಡ್ತಾ ಇರೋ ದೊಡ್ಡ ತಪ್ಪು ಏನು ಗೊತ್ತಾ? ಅದು ನಮ್ಮ ಜೀವನವನ್ನು ನಿಧಾನವಾಗಿ ಕೆಳಗೆ ಎಳಿತಾ ಇರುತ್ತೆ, ನಮ್ಮ ಕನಸುಗಳನ್ನೇ ಕದಿಯುತ್ತೆ, ನಮ್ಮ ಮನಸ್ಸನ್ನೇ ಕಂಟ್ರೋಲ್ ಮಾಡ್ತಾ ಇದೆ. ಇವತ್ತು ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನೀವು ಕೇವಲ ಒಂದು ಹ್ಯಾಬಿಟ್ ಬಿಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಮೈಂಡ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಸಹ ಅರ್ಥ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಫೋನ್ ನೋಡೋದನ್ನು ಬಿಡಬೇಕು ಅಂತ ಡಿಸೈಡ್ ಆದಮೇಲೆ ಸಹ ಮತ್ತೆ ಅದೇ ಕಡೆ ಹೋಗ್ತಿದ್ದೀರಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ವಿಷಯ ನಿಮಗೆ ಕ್ಲಿಯರ್ ಆಗಿರಬೇಕು, ಪೋರ್ನೋಗ್ರಫಿ ಅನ್ನೋದು ಕೇವಲ ಒಂದು ವಿಡಿಯೋ ಅಲ್ಲ, ಅದು ಒಂದು ಎಮೋಷ್ನಲ್ ಟ್ರ್ಯಾಪ್, ಅದೊಂದು ಸೈಕಾಲಜಿಕಲ್ ಸಿಸ್ಟಮ್, ಅದು ಒಂದು ಬಿಗ್ ಬಿಸ್ನೆಸ್. ನೀವು ಯೋಚಿಸ್ತೀರಾ, ನಾನು ಫ್ರೀಯಾಗಿ ನೋಡ್ತಾ ಇದ್ದೀನಿ, ನನಗೆ ಏನು ಲಾಸ್ ಆಗ್ತಿಲ್ಲ ಅಂತ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಹಣ ಕೊಟ್ಟಿಲ್ಲ ಅಂದರೆ ಅದು ಫ್ರೀ ಅಂತ ಅಲ್ಲ. ನೀವು ನಿಮ್ಮ ಸಮಯನ ಕೊಡ್ತಿದ್ದೀರಾ, ನಿಮ್ಮ ಅಟೆನ್ಷನ್ನ ಕೊಡ್ತಿದ್ದೀರಾ, ನಿಮ್ಮ ಎನರ್ಜಿನ ಕೊಡ್ತಿದ್ದೀರಾ, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸನ್ನೇ ಕೊಡ್ತಿದ್ದೀರಾ. ಜಸ್ಟ್ ಥಿಂಕ್ ಮಾಡಿ, ಈ ವೆಬ್ಸೈಟ್ಗಳು, ಈ ವಿಡಿಯೋಗಳು, ಈ ಕಂಟೆಂಟ್ ಇವೆಲ್ಲ ಹೇಗೆ ತಯಾರಾಗುತ್ತೆ? ಇದು ಕೇವಲ ಯಾರೋ ರ್ಯಾಂಡಮ್ ಆಗಿ ಹಾಕಿದ ವಿಡಿಯೋ ಅಲ್ಲ. ಇದರ ಹಿಂದೆ ಪ್ಲ್ಯಾನಿಂಗ್ ಇದೆ, ಮಾರ್ಕೆಟಿಂಗ್ ಇದೆ, ಸೈಕಾಲಜಿ ಇದೆ. ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಸ್ಟಡಿ ಮಾಡಿ ಅದಕ್ಕೆ ತಕ್ಕಂತೆ ನಿಮಗೆ ಅಡಿಕ್ಟ್ ಆಗೋ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾರೆ. ನೀವೊಂದು ವಿಡಿಯೋ ನೋಡ್ತೀರಾ, ಅದು ಮುಗಿದ ಮೇಲೆ ಇನ್ನೊಂದು ಲಿಂಕ್, ಇನ್ನೊಂದು ಸಜೆಷನ್, ಮತ್ತೊಂದು ವಿಡಿಯೋ, ಈ ರೀತಿಯಾಗಿ ನಿಮ್ಮನ್ನು ಹಿಡಿದುಕೊಳ್ಳೋ ಒಂದು ಲೂಪ್ ಇದು. ಇಲ್ಲಿ ನಿಮಗೆ ಗೊತ್ತಾಗಬೇಕು, ನೀವು ಪ್ರಾಡಕ್ಟ್ ಅಲ್ಲ, ನೀವು ಕಸ್ಟಮರ್ ಅಲ್ಲ, ನೀವು ಸ್ವತಃ ಪ್ರಾಡಕ್ಟ್ ಆಗಿದ್ದೀರಾ. ನಿಮ್ಮ ಅಟೆನ್ಷನ್, ನಿಮ್ಮ ಸಮಯ ಅದನ್ನು ಮಾರಾಟ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಅನಿಸುತ್ತೆ ನಾನು ಕಂಟ್ರೋಲಲ್ಲಿ ಇದ್ದೀನಿ ಅಂತ. ಆದರೆ ಸತ್ಯ ಏನು ಗೊತ್ತಾ? ನೀವು ಕಂಟ್ರೋಲಲ್ಲಿ ಇಲ್ಲ. ಇವಾಗ ಒಂದು ಮುಖ್ಯವಾದ ವಿಷಯ, ಡೋಪಮಿನ್. ಈ ಪದ ಕೇಳಿದರೆ ನಿಮಗೆ ಸೈಂಟಿಫಿಕ್ ಅನಿಸ್ಬೋದು, ಆದರೆ ಇದು ನಿಮ್ಮ ಜೀವನದಲ್ಲಿ ಡೈಲಿ ಕೆಲಸ ಮಾಡ್ತಾ ಇರೋ ಹಾರ್ಮೋನ್. ನೀವು ಏನಾದರೂ ಸಾಧಿಸಿದಾಗ, ಯಾರಾದರೂ ನಿಮ್ಮನ್ನ ಹೊಗಳಿದಾಗ, ನೀವು ಖುಷಿಯಾಗಿದ್ದಾಗ ನಿಮ್ಮ ಬ್ರೈನ್ ಡೋಪಮಿನ್ನ ರಿಲೀಸ್ ಮಾಡುತ್ತೆ. ಇದು ಫೀಲ್ ಗುಡ್ ಹಾರ್ಮೋನ್. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಪೋರ್ನೋಗ್ರಫಿ ಈ ಡೋಪಮಿನ್ನ ನ್ಯಾಚುರಲ್ಗಿಂತ ತುಂಬ ಹೈ ಲೆವೆಲಲ್ಲಿ ಕೊಡುತ್ತೆ. ಅಂದರೆ ನಿಮಗೆ ನಿಜ ಜೀವನದಲ್ಲಿ ಸಿಗೋ ಸಂತೋಷಕ್ಕಿಂತ ಹೆಚ್ಚು ತೀವ್ರವಾದ ಫೀಲಿಂಗ್ ಕೊಡುತ್ತೆ. ಆದರೆ ಅದು ಫೇಕ್. ಇದು ಒಂದು ಹೈ ಫೀಲ್ ಅಷ್ಟೇ. ನೀವು ಗಮನಿಸಿರ್ಬೋದು, ನೀವು ಅದನ್ನು ನೋಡಿದ ನಂತರ ಕೆಲವೇ ನಿಮಿಷಗಳಿಗೆ ನಿಮಗೆ ಎಂಪ್ಟಿ ಫೀಲ್ ಆಗುತ್ತೆ, ಗಿಲ್ಟ್ ಫೀಲ್ ಆಗುತ್ತೆ, ನಾನು ಏನು ಮಾಡಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಇದೇ ಆ ಡೋಪಮಿನ್ ಹೈ ಆ್ಯಂಡ್ ಲೋ ಸೈಕಲ್. ಇದು ನಿಮ್ಮ ಬ್ರೈನ್ನ ಸ್ಲೋ ಆಗಿ ರಿವೈರ್ ಮಾಡುತ್ತೆ. ಒಬ್ಬ ವ್ಯಕ್ತಿ ಮೊದಲಿಗೆ ಒಂದು ಸಿಗರೇಟ್ ಸ್ಮೋಕ್ ಮಾಡ್ತಾರೆ, ನಂತರ ಅದು ಹ್ಯಾಬಿಟ್ ಆಗುತ್ತೆ, ನಂತರ ಅದು ಎಡಿಕ್ಷನ್ ಆಗುತ್ತೆ. ಇದೇ ಪ್ಯಾಟ್ರನ್ ಇಲ್ಲಿ ಕೂಡ ರಿಪೀಟ್ ಆಗುತ್ತೆ. ನೀವು ಮೊದಲಿಗೆ ಕೇವಲ ನೋಡ್ತೀರಾ, ನಂತರ ಅದು ರುಟೀನ್ ಆಗುತ್ತೆ, ನಂತರ ಅದು ಕಂಟ್ರೋಲಿಂದ ಮಿಸ್ ಆಗುತ್ತೆ. ಇಲ್ಲಿ ಒಂದು ಶಾಕ್ ಆಗೋ ಸತ್ಯ ಇದೆ, ಇದು ಕೇವಲ ಒಂದು ಹ್ಯಾಬಿಟ್ ಅಲ್ಲ, ಇದು ನಿಮ್ಮ ಐಡೆಂಟಿಟಿನ ಬದಲಾಯಿಸುತ್ತೆ. ನೀವು ಯಾರು ಅನ್ನೋದನ್ನೇ ಬದಲಾಯಿಸಿಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿರಲ್ಲ, ಆದರೆ ನಿಮ್ಮ ಕಣ್ಣುಗಳು ಹೇಗೆ ಬದಲಾಗಿರುತ್ತೆ ಗೊತ್ತಾ? ನೀವು ಜನರನ್ನು ಹೇಗೆ ನೋಡ್ತೀರಾ ಅನ್ನೋದನ್ನು ಬದಲಾಯಿಸುತ್ತೆ, ವಿಶೇಷವಾಗಿ ವಿಮೆನ್ಸ್ನ. ಸೊ ಈ ವಿಮೆನ್ಸ್ನ ಹೇಗೆ ನೋಡ್ತಾರೆ ಜನ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ಪೇ ನಡೆಯುತ್ತೆ, ಅದನ್ನು ಅಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನು ಮಿಸ್ ಮಾಡದೆ ನೋಡಿ. ಇದು ನಿಮಗೆ ಕನೆಕ್ಷನನ್ನು ಮರೆಯೋ ರೀತಿ ಮಾಡುತ್ತೆ, ಫೀಲಿಂಗನ್ನು ಕಳ್ಕೊಳ್ಳೋ ರೀತಿ ಮಾಡುತ್ತೆ, ಮತ್ತು ಕೇವಲ ಆಬ್ಜೆಕ್ಟ್ ಅನ್ನೋ ದೃಷ್ಟಿಕೋನ ಕೊಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ನಿಜವಾದ ಪ್ರೀತಿ ಅನುಭವಿಸೋಕ್ಕೆ ಸಾಧ್ಯ ಆಗಲ್ಲ, ನೀವು ಒಂದು ಉತ್ತಮ ರಿಲೇಷನ್ಶಿಪ್ ನಿರ್ಮಿಸೋಕ್ಕೆ ಸಾಧ್ಯ ಆಗಲ್ಲ, ನಿಮ್ಮ ಪಾರ್ಟ್ನರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನಿಮ್ಮ ಮೈಂಡ್ ಆಲ್ರೆಡಿ ಒಂದು ಫೇಕ್ ವರ್ಲ್ಡ್ಗೆ ಅಡಿಕ್ಟ್ ಆಗಿರುತ್ತೆ. ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ರೆ ಖಂಡಿತ ನಿಮಗೆ ಈ ವಿಡಿಯೋ ವ್ಯಾಲ್ಯೂಯಬಲ್ ಆಗಿರುತ್ತೆ. ಸೊ ಪುಷ್ಪ ಪ್ರಸಂಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಸೊ ದಟ್ ಈ ವಿಡಿಯೋ ತುಂಬ ಜನರಿಗೆ ರೀಚ್ ಆಗುತ್ತೆ. ಇವಾಗ ಒಂದು ಪರ್ಸ್ನಲ್ ಪ್ರಶ್ನೆ ಕೇಳ್ತೀನಿ, ನೀವು ಭವಿಷ್ಯದಲ್ಲಿ ಯಾವ ರೀತಿಯ ಜೀವನ ಬಯಸ್ತೀರಾ? ಒಳ್ಳೆಯ ಹಣ, ಒಳ್ಳೆಯ ಕುಟುಂಬ, ಒಳ್ಳೆಯ ಪಾರ್ಟ್ನರ್, ಗೌರವ, ಯಶಸ್ಸು, ಈ ಎಲ್ಲವೂ ಬೇಕಾ? ಆದರೆ ಒಂದು ಕ್ಷಣ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನಾನು ಇವಾಗ ಮಾಡ್ತಾ ಇರೋ ಈ ಕೆಲಸ ನನ್ನನ್ನು ಆ ಜೀವನದ ಕಡೆ ತಗೊಂಡೋಗ್ತಾ ಇದೆಯಾ, ಇಲ್ಲ ದೂರ ಮಾಡ್ತಾ ಇದೆಯಾ ಅಂತ.
ನಿಜ ಹೇಳಬೇಕಂದ್ರೆ ನೀವು ಇವಾಗ ಮಿರರ್ ಮುಂದೆ ನಿಂತು ನಿಮ್ಮನ್ನು ನೋಡಿಕೊಂಡ್ರೆ ಅಥವಾ ನಿಮ್ಮ ಬ್ರೈನಲ್ಲಿ ವಿಜುವಲೈಸ್ ಮಾಡಿದರೆ ನೀವು ಆ ಕನಸುಗಳನ್ನ ಸಾಧಿಸೋ ವ್ಯಕ್ತಿಯಂತೆ ಕಾಣ್ತೀರಾ ಅಥವಾ ಕಂಟ್ರೋಲ್ ಇಲ್ಲದೆ ಗಿಲ್ಟ್ನಲ್ಲಿರೋ ಎಡಿಕ್ಟ್ ಆಗಿರೋ ವ್ಯಕ್ತಿ ಅಂತ ಕಾಣ್ತೀರಾ? ಇವಾಗ ಪ್ರಾಕ್ಟಿಕಲ್ ಪಾರ್ಟ್ಗೆ ಬರೋಣ. ಈ ಹ್ಯಾಬಿಟ್ನ ಹೇಗೆ ಬಿಡಬೇಕು ನೋಡಿ. ಇದು ಒಂದು ದಿನದಲ್ಲಿ ಆಗೋದಿಲ್ಲ, ಇದು ಒಂದು ಪ್ರಾಸೆಸ್. ಆದರೆ ಸಾಧ್ಯ ಇದೆ. ಮೊದಲಿಗೆ ನೀವು ನಿಮ್ಮ ಟ್ರಿಗರ್ಸ್ನ ಗುರುತಿಸಬೇಕು. ಯಾವ ಸಮಯದಲ್ಲಿ ನಿಮಗೆ ಅರ್ಜ್ ಬರುತ್ತೆ, ನೀವು ಒಬ್ಬರೇ ಇದ್ದಾಗನ, ರಾತ್ರಿ ಹೊತ್ತ, ಬೇಸರವಾಗಿದ್ದಾಗನ, ಸ್ಟ್ರೆಸ್ ಇದ್ದಾಗನ ಅನ್ನೋದು ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ರಾತ್ರಿ ಫೋನ್ ತಗೊಂಡು ಇದನ್ನು ಮಾಡ್ತೀರಾ ಅಂದರೆ ಆ ಪ್ಯಾಟ್ರನ್ನ ಬ್ರೇಕ್ ಮಾಡಬೇಕು. ಫೋನ್ನ ಬೇರೆ ರೂಮಲ್ಲಿ ಇಡಿ, ಬುಕ್ ಓದಿ ಅಥವಾ ಬೇರೆ ಆ್ಯಕ್ಟಿವಿಟಿ ಮಾಡಿ. ಇನ್ನೊಂದು ಪವರ್ಫುಲ್ ಟೆಕ್ನಿಕ್, ಚಾಲೆಂಜಸ್. ಮೊದಲಿಗೆ 5 ದಿನ ಚಾಲೆಂಜ್, 5 ದಿನ ನೋ ಪೋರ್ನ್, ನೋ ಮಾಸ್ಟರ್ಬೇಷನ್. ಆ 5 ದಿನಗಳ ನಂತರ ನೀವು ಹೇಗಿದ್ದೀರಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಅದನ್ನು ಫೀಲ್ ಮಾಡಿ. ನಂತರ 10 ದಿನ ಚಾಲೆಂಜ್, 15 ದಿನ, 20 ದಿನ ಈ ರೀತಿ ಬಿಲ್ಡ್ ಮಾಡಬೇಕು. ಆ್ಯಂಡ್ ರಿಲ್ಯಾಪ್ಸ್ ಆಯಿತು ಅಂದರೆ ಗಿಲ್ಟ್ ಫೀಲ್ ಆಗಬೇಡಿ. ಅನಲೈಸ್ ಮಾಡಿ, ನಾನು ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನು ನೋಡಿ. ಇನ್ನೊಂದು ಪವರ್ಫುಲ್ ಥಿಂಗ್, ಅಕೌಂಟಬಿಲಿಟಿ. ನೀವು ಒಬ್ಬರೇ ಇದನ್ನು ಫೈಟ್ ಮಾಡಬೇಡಿ. ನಿಮ್ಮಂಥವ್ರ ಜೊತೆ ಕನೆಕ್ಟ್ ಆಗಿ, ಫ್ರೆಂಡ್ಸ್, ಆನ್ಲೈನ್ ಕಮ್ಯುನಿಟಿ, ಯಾರ ಜೊತೆ ಆದರೂ ಶೇರ್ ಮಾಡಿ. ನೀವು ಅಲೋನ್ ಅಲ್ಲ ಅನ್ನೋದನ್ನು ನಿಮ್ಮ ಬ್ರೈನ್ಗೆ ತೋರಿಸ್ಬೇಕು. ಒಂದು ಡೀಪ್ ಟ್ರೂತ್ ಹೇಳ್ತೀನಿ, ಜೀವನದಲ್ಲಿ ನಿಮಗೆ ಸಿಗೋದು ನಿಮ್ಮ ವರ್ತ್ ಪ್ರಕಾರ. ನೀವು ಇಂಟರ್ನಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ಡಿಸಿಪ್ಲಿನ್ಡ್ ಆಗಿದ್ದರೆ ನಿಮಗೆ ಬೆಟರ್ ಲೈಫ್ ಸಿಗುತ್ತೆ. ಇಲ್ಲ ಅಂದರೆ ಸೇಮ್ ಸೈಕಲ್. ನೀವು ಯಾವ ರೀತಿಯ ವ್ಯಕ್ತಿ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಆ್ಯಕ್ಷನ್ ತಗೊಳ್ಳಿ. ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂದರೆ ಡಿಸಿಪ್ಲಿನ್ಡ್ ಲೈಫ್ ಬೇಕು, ಕಂಟ್ರೋಲ್ ಬೇಕು. ಕೊನೆಗೆ ಒಂದು ಮಾತು, ನೀವು ಈ ಅಡಿಕ್ಷನ್ನ ಗೆದ್ದರೆ ನಿಮ್ಮ ಜೀವನ ಲಿಟ್ರಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನಿಮ್ಮ ಫೋಕಸ್, ಎನರ್ಜಿ, ಕಾನ್ಫಿಡೆನ್ಸ್, ರಿಲೇಷನ್ಶಿಪ್ಸ್ ಎಲ್ಲನೂ ಚೇಂಜ್ ಆಗುತ್ತೆ. ಈ ವಿಡಿಯೋ ನಿಮಗೆ ಒಂದು ಥಾಟ್ ಕೊಡಲಿ, ಒಂದು ಸ್ಟಾರ್ಟ್ ಕೊಡಲಿ. ಇವಾಗ ನಿಮಗೆ ಒಂದು ಪ್ರಶ್ನೆ, ನೀವು ಇವತ್ತಿನಿಂದ ಎಷ್ಟು ದಿನ ಚಾಲೆಂಜ್ ಶುರು ಮಾಡ್ತೀರಾ? 5 ದಿನಾನ ಅಥವಾ 10 ದಿನಾನ? ಕಾಮೆಂಟಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಆಲ್ಸೋ ಹೈಪ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.